ಖಂಡಿತ ನಿಮಗೆ ಆಬ್ವಿಯಸ್ಲಿ ನಾನು ಕೇಳೋ ಕ್ವಶನ್ ಇದು ನಿಮಗೆ ಥಾಟಲ್ಲಿ ಬಂದೇ ಬಂದಿರುತ್ತೆ. ದರ್ಶನ್ ಅವ್ರ ಜೊತೆ ಯಾವಾಗಾದ್ರೂ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಯಾವಾಗಾದ್ರೂ ಅನ್ಸಿರುತ್ತೆ? ಯಾವ ಥರ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದ್ರೆ ಏನಾಗಿ ಮಾಡ್ಬೋದು? ತಮ್ಮ ಆಗಿನಾ ಇಲ್ಲ ಫ್ರೆಂಡ್ ಆಗಿನಾ ಏನಾಗಿ ನೀವು ಆ್ಯಕ್ಟ್ ಮಾಡಕ್ಕೆ ಇಷ್ಟಪಡ್ತೀರಾ? ಆ ಥರ ಚಾನ್ಸ್ ಯಾವಾಗಾದ್ರೂ ಸಿಕ್ಕಿದ್ಯಾ? ಅವ್ರ ಅಭಿಮಾನಿಗಳೇ ತುಂಬಾ ಜನ ನನಗೆ ಹೇಳ್ತಾ ಇದಾರೆ, ನಮ್ಮ ಅಣ್ಣನ ಜೊತೆ ನಮ್ಮ ಬಾಸ್ ಜೊತೆ ನೀವು ಒಂದು ಸಿನಿಮಾ ಮಾಡಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಬಟ್ ನಾನು ಯಾವತ್ತೂ ಇನ್ನೊಂದು ಏನು ಗೊತ್ತಾ ಸರ್, ನೋಡಿ ನಾನು 5 ಸಿನಿಮಾ ಮಾಡಿದ್ದೀನಲ್ಲ ಸರ್, ನಾನು 5 ಸಿನಿಮಾಗೂ ನಾನು ಹೋಗ್ಬಿಟ್ಟು ಅವಕಾಶ ಕೊಡಿ ಸರ್ ಅಂತ ನಾನು ಕೇಳಲಿಲ್ಲ ಸರ್. ನನಗೆ ಅದೊಂಥರ, ಯಾಕಂದ್ರೆ ಅವ್ರ ಮನ್ಸಿಗೆ ಬರಬೇಕು, ಇಲ್ಲ ನೀನ್ ಮಾಡ್ತೀಯಾ, ಈ ಥರದ್ದು ಒಂದು ಪಾತ್ರ ಇದೆ, ಅದಕ್ಕೆ ನೀನ್ ಜೀವ ತುಂಬಬೇಕು ಅಂತ ಅಂದಾಗ ನಾನು ಮಾಡ್ತೀನಿ. ಬಟ್ ಏನು ಕೇಳಲೇ ಇಲ್ಲ ಅಂತಂದಾಗ ನಾನು ಕೇಳೋದಕ್ಕೆ ಹೋಗಲ್ಲ ಸರ್ ಆ ರೀತಿ. ಆಮೇಲೆ ಇನ್ನೊಂದೇನಂದ್ರೆ ದರ್ಶನ್ ಸರ್ ಒಂದು ಮಾತು ಹೇಳಿದ್ರು, ಯಾವತ್ತು ಇನ್ನೊಂದೇನಂತ ಹೇಳಿದ್ರೆ ಬಕೆಟ್ ಹಿಡಿಬೇಡ, ನಿನ್ಗೆ ಅದೃಷ್ಟ ಅನ್ನೋದಿತ್ತು ಅಂತ ಹೇಳಿದ್ರೆ ಹುಡ್ಕೊಂಬರುತ್ತೆ. ಹೌದು, ಆಯ್ತಾ? ಅದಕ್ಕೆ ನೀನು ಕರೆಕ್ಟಾಗಿ ಫುಲ್ಫಿಲ್ ಆಗಿ ಕಣ್ಣಿಗೆ ಹೊತ್ಕೊಂಡು ಕೆಲಸ ಮಾಡು, ಇನ್ನೆಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿದ್ದಾರೆ. ಆ ಪಾಯಿಂಟ್ ನನ್ನ ತಲೆಯಲ್ಲಿ ಇನ್ನೂ ಹಂಗೆ ಇಟ್ಕೊಂಡಿದ್ದೆ ನಾನು. ಹಂಗಾಗಿ ನಾನೇನು ಇದು ಮಾಡೋದಕ್ಕೆ ಹೋಗಿಲ್ಲ, ಅಪ್ರೋಚ್ ಮಾಡೋದಕ್ಕೆ ಹೋಗ್ಲಿಲ್ಲ. ಆಮೇಲೆ ನಾನು ಇನ್ನೊಂದೇನಾದ್ರೆ ಅಣ್ಣ ಸಿಕ್ತು ಅಂತ ಅಂದಾಗ ನಾನು ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ಲ. ನಾನೇನೇ ಇತ್ತು ಅಂತ ಹೇಳಿದ್ರು ಈ ಪ್ರಾಣಿ ಪಕ್ಷಿಗಳ ಬಗ್ಗೆ, ಅದಾದ್ಮೇಲೆ ವರ್ಕೌಟ್ ಬಗ್ಗೆ, ಬರೀ ಈ ವಿಷಯನೇ ಮಾತಾಡ್ತೀನಿ. ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ ಸರ್. ಆ ಒಂದು ಅವಕಾಶ 100% ಮುಂದಿನ ದಿನಗಳಲ್ಲಿ ಬರಲಿ ಅಂತ ಕೂಡ ನಾವು ಅದನ್ನೇ ಹೇಳ್ತೀವಿ. ಚೆನ್ನಾಗಿರುತ್ತೆ. ಸೊ ಇನ್ನೊಂದೇನಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನಿಮ್ಮ ಯಾವುದೇ ವಿಡಿಯೋ ಆಗಿರ್ಬೋದು ಅಲ್ಲಿ ಕಮೆಂಟ್ಸ್ ನೋಡ್ತಾ ಇರ್ತೀನಿ, ಜೂನಿಯರ್ ದರ್ಶನ್ ಆಗಿರ್ಬೋದು ಅಥವಾ ಆ ಥರ ಕಮೆಂಟ್, ನೀವು ಅದೇ ತರ ಒಂದು ಹಾವಭಾವ ಎಲ್ಲ ದರ್ಶನ್ ಅವ್ರ ತರನೇ ಇರುತ್ತೆ. ಸೊ ಇದೇನು ಹಂಗೆ ಅವ್ರ ಜೊತೆ ಒಡನಾಟ ಇದ್ದಾಗ ಬಂದಿರೋದ ಅಥವಾ ಯಾವ ತರ ಇದು ಸರ್? ಇದು ಹೇಗೆ ಅಂದ್ರೆ, ಇವಾಗ ಒಂದು ಹೆಣ್ಮಗಳು ಪ್ರೆಗ್ನೆಂಟ್ ಆಯ್ತು ಅಂತ ಅಂದಾಗ ಆ ಚಿತ್ರನ, ಒಂದು ಮಗು ಚಿತ್ರನ ಹಾಕಿರ್ತಾರೆ. ಏನಕ್ಕೆ ಅಂದ್ರೆ, ನೀನು ಆ ಮಗು ಚಿತ್ರ ನೋಡ್ತಾ ಇತ್ತು ಅಂದ್ರೆ ನಿನ್ನ ಹೊಟ್ಟೆಲೂ ಆ ರೀತಿ ಮಗು ಬೆಳೆಯತ್ತಮ್ಮ, ಚೆನ್ನಾಗಿ ಗುಂಡಾಗಿರ್ತಾನೆ, ಒಳ್ಳೆ ಕೃಷ್ಣನ್ ತರ ಇರ್ತಾನೆ ಅಂತ. ಸೊ ನಾನು ಇನ್ನೊಂದೇನಾದ್ರೆ ದರ್ಶನ್ ಸರ್ ಅವಾಗಿಂದ ನೋಡ್ಕೊಂಡ್ ಬಂದಿದ್ನಲ್ಲ, ಜಿಮ್ಗೆ ಬರ್ಬೇಕಾದ್ರೂ ನೋಡಿದ್ದೆ, ಅದಾದ್ಮೇಲೆ ಅವ್ರ ಮನೆ ಹತ್ರನೂ ನಾನು ಹೋಗ್ತಾ ಇದ್ದೆ. ಸೊ ಹಂಗಾಗಿ ಇನ್ನೊಂದೇನಂದ್ರೆ, ಅವ್ರಿಗೇನ್ ಬೇಕು ಏನ್ ಬೇಡ ಅಂತ ಅನ್ಬಿಟ್ಟು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಅವ್ರ ಕಣ್ಣು ನೋಡ್ದಂಗೆ ಹೇಳ್ಬಿಡ್ತೀನಿ, ಓಕೆ ಇವತ್ತು ಅಣ್ಣ ಒಳ್ಳೆ ಮೂಡಲ್ಲಿ ಇದಾರೆ, ಈ ವಿಷಯ ಹೋಗಿ ಮಾತಾಡ್ಬೋದು ಅವ್ರ ಹತ್ರ ಅಂತ ಅನ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಂಡಿರೋರ್ಗ್ ಮಾತ್ರ ಅದು ಗೊತ್ತಾಗುತ್ತೆ. ಬೇರೆಯವರೆಲ್ಲ ಹೇಳ್ಬೋದೇ, ಏನಪ್ಪ ದರ್ಶನ್ ಸರ್ ಒಂದು ಫೋಟೋನು ಕೊಡಲ್ಲ ಅಂತ ಅಂತಾರೆ. ಸಿಕ್ಕಿದ್ರು ಬಂದಿದ್ರು, ಬಟ್ ಇನ್ನೊಂದೇನಂದ್ರೆ ತೆಗೆಸ್ಕೊಳಕ್ಕೆ ಆಗ್ಲಿಲ್ಲ ಅಂದ್ರೆ ಅಲ್ಲಿ ಸಿಚುವೇಶನ್ ಅವ್ರುಗಳನ್ನು ಅರ್ಥ ಮಾಡ್ಕೋಬೇಕು. ಆ ಸಿಚುವೇಶನ್ ನೋಡ್ಕೊಂಡು ಅವ್ರು ಖುಷಿಗಿದ್ದಾರ, ಆ ಟೈಮಲ್ಲಿ ಅಣ್ಣ ನೀವ್ಯಾರು ಫ್ರೀ ಇದ್ದೀರಾ, 1-2 ನಿಮಿಷ, ಏನಿಲ್ಲ ಅಣ್ಣ ಒಂದೊಂದು ಫೋಟೋ ತಗೋಬೇಕಾಯ್ತು ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಏನೋ ಕಾಸ್ಟ್ಯೂಮಲ್ಲಿ ಹಾಕೊಂಡಿರ್ತಾರೆ, ಸಿನಿಮಾ ಕಾಸ್ಟ್ಯೂಮು, ಅದರಲ್ಲೇ ಫೋಟೋ ತೆಗೆದ್ಬಿಟ್ಟು ಆಲ್ರೆಡಿ ಬಿಟ್ಬಿಡ್ತು ಅಂದಾಗ ಅದೇನಾಗುತ್ತೆ, ಇವಾಗ ನಾನು ಅಷ್ಟೇನೆ, ಈಗ ಮೇಕಪ್ ಹಾಕೊಂಡಿತ್ತು ಅಂತ ಅಂದಾಗ ನಾನು ಫೋಟೋಗಳು ಕೊಡೋದಕ್ಕೆ ಹೋಗಲ್ಲ. ಏನಕ್ಕೆಂದ್ರೆ ಅದಕ್ಕೊಂದು ಕಲೆಗೆ ಅದೊಂದು ಬೆಲೆ ಕೊಡ್ತೀವಿ. ಸೊ ಹಾಗಾಗಿ ಅದು ಅವರು ಅಷ್ಟೇನೆ. ಇದೆಲ್ಲ ಏನಂದ್ರೆ ಅವರಿಂದ ನಾನು ಕಲ್ತ್ಕೊಂಡಿದ್ದು ಸರ್. ಯಾಕಂದ್ರೆ ನನ್ಗೆ ದರ್ಶನ್ ಸರ್ ಮೆಜೆಸ್ಟಿಕ್ ಇಂದ ಅಲ್ಲ ನಾನು ಅವ್ರನ್ನ ನೋಡಿದ್ದು, ಅದ್ರ ಹಿಂದೆ ಮಿಸ್ಟರ್ ಹರಿಶ್ಚಂದ್ರ ಅಂತ ಒಂದ್ ಸಿನಿಮಾ ಮಾಡಿದ್ರು. ನಾನು ಅವಾಗ ಕಾಲೇಜಲ್ಲಿ ಹೋಗ್ತಾ ಇದ್ದೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಶೂಟಿಂಗ್ ನಡೀತಾ ಇತ್ತು. ಅವಾಗ ನೋಡಿದೆ, ಯಾರು ಶುದ್ಧ ಇದಾರಲ್ಲ, ಒಳ್ಳೆ ಐಟು ಪರ್ಸನಾಲಿಟಿ ಇದಾರಲ್ಲ ಅಂತ. ನಂಗೆ ಗೊತ್ತಿಲ್ಲ ಅವರು ತೂಗುದೀಪ ಶ್ರೀನಿವಾಸ್ ಸರ್ ಮಗ ಅಂತ. ಆಮೇಲೆ ಸರಿ ಅಂತ ಅನ್ಬಿಟ್ಟು ಆ ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಯ್ತು ನನಗೆ. ಆಮೇಲೆ ಅಷ್ಟ್ರಲ್ಲಿ ಅದಕ್ಕಿಂತ ಹಿಂದೆ ನೋಡಿದ್ರೆ ಮಹಾಭಾರತ ಸಿನಿಮಾದಲ್ಲೂ ಆಕ್ಟ್ ಮಾಡಿದ್ದಾರೆ. ನೆಗೆಟಿವ್ ಶೇಡ್ ಮಾಡಿದಾರೆ, ಒಳ್ಳೆ ಹೀರೋ ಆಗಿ ಮಾಡಬಹುದಪ್ಪ ಅಂತ ಹಂಗ ಅನ್ಕೊಂಡೆ, ಮನ್ಸಲ್ಲಿ ಅನ್ಕೊಂಡೆ. ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿದ್ದೆ ಹನುಮಂತ ನಗರ ಅಲ್ಲ, ಅದೇ ರೋಡಲ್ಲೇ ಶೂಟಿಂಗ್ ತೆಗಿತಾ ಇದ್ದಿದ್ದು. ಗಂಗಾಧರ್ ಪ್ರೊಡ್ಯೂಸರ್, ಅವ್ರ ಮನೆ ರೋಡಲ್ಲೇ. ಯಾಕಂದ್ರೆ ಅವ್ರ ಮಗ ಅವ್ರು ಬಂದು ನನ್ನ ಫ್ರೆಂಡೇ, ನನ್ನ ಕ್ಲಾಸ್ಮೇಟ್. ಹಂಗಾಗಿ ಇಲ್ಲ ಏನೋ ನಿಮ್ಮಪ್ಪ ಯಾವಾಗ್ಲೂ ಶೂಟಿಂಗ್ ಮಾಡ್ತಾ ಇರ್ತಾರೆ ಅಂದೆ. ಹೊಸ ಸಿನಿಮಾಗಳು ತೆಗಿತಾ ಇರ್ತಾರೆ, ಯಾರಿಗೆ ಸಾರತ್ತೆ ಸಂಬಳನು ಅವ್ರದೇನೆ, ಅದಾದ್ಮೇಲೆ ಮಿಸ್ಟರ್ ಹರಿಶ್ಚಂದ್ರನು ಅವರೇನೆ, ಎಲ್ಲ ಅದೇ ರೋಡಲ್ಲೇ ತೆಗ್ದಿದ್ದು, ಶೂಟ್ ಮಾಡಿದ್ದು. ಹಂಗಾಗಿ ನಾವು ನೋಡ್ತಿದ್ವಲ್ಲ. ಆಮೇಲೆ ಗೊತ್ತಾಯ್ತು ಯಾವಾಗ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಎಂಟರ್ ಆದ್ರೂ, ತೂಗುದೀಪ ಶ್ರೀನಿವಾಸ್ ಸರ್ ಮಗನ, ಹುಡುಗರು ಸರಿಯಾಗಿದ್ದಾರೆ, ಒಳ್ಳೆ ಸ್ಮಾರ್ಟ್ ಆಗಿದ್ದಾರೆ, ಐಟು ಪರ್ಸನಾಲಿಟಿ ಜೋರಾಗಿದ್ದಾರೆ, ಇಂಥವ್ರು ಬೇಕು ಇಂಡಸ್ಟ್ರಿಗೆ ಅನಿಸ್ತು. ನಾನು ಒಂದಿನ ಇವ್ರ ತರ ಆಗ್ಬೇಕು ಅಂತ ಅನಿಸ್ತು ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.